ಎಷ್ಟೇ ಕಷ್ಟವಾದರೂ ಮನೆಯಲ್ಲಿ ಈ ಒಂದೇ ಒಂದು ವಸ್ತುವನ್ನು ತಂದು ಇಟ್ಟು ಪೂಜೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವಂತಹ ಸರ್ಪದೋಷಗಳು, ಪಿತೃದೋಷಗಳು ಮತ್ತು ಮನೆಯಲ್ಲಿರತಕ್ಕಂತಹ ದುಡ್ಡಿನ ಸಮಸ್ಯೆಗಳು ಬಗೆಹರಿಯುತ್ತದೆ. ಆ ಒಂದು ವಸ್ತು ಯಾವುದು? ಅದು ಎಲ್ಲಿ ಸಿಗುತ್ತೆ? ಇವತ್ತಿನ ಮಾಹಿತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಬದುಕಿನಲ್ಲಿ ಇರುವಂತಹ ಯಾವುದೇ ಸಮಸ್ಯೆಗಳು ಇದ್ದರೂ ಮೊದಲು ನೀವು ಪಂಡಿತ್ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ. ಅವರು ನೀಡುವಂತಹ ಪ್ರತಿಯೊಂದು ಸಮಸ್ಯೆಗೆ ಶಾಶ್ವತವಾಗಿ ಪರಿಹಾರವನ್ನು ನೀಡುತ್ತಾರೆ. ಎಷ್ಟೇ ಕಷ್ಟವಾದರೂ ಈ ಒಂದು ವಸ್ತು ನಿಮ್ಮ ಮನೆಯಲ್ಲಿರಬೇಕು. ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ ಈ ವಸ್ತುವನ್ನು ಕಟ್ಟುವುದರಿಂದ ಮನೆಯ ಸಂಪೂರ್ಣ ಏಳಿಗೆಗಳು ಆಗುತ್ತದೆ. ಆ ವಸ್ತುವಿನಲ್ಲಿರುವಂತಹ ಗುರುತ್ವಾಕರ್ಷಣೆ ಶಕ್ತಿ ಮನೆಗೆ ದೈವ ಬಲವನ್ನು ಹೆಚ್ಚಿಸುತ್ತದೆ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ತೊಳೆದುಹಾಕಿ ಸಕಾರಾತ್ಮಕ ಶಕ್ತಿಯನ್ನು ಬೀರುತ್ತದೆ. ಆ ವಸ್ತು ಯಾವುದು ಅಂತ ಹೇಳ್ತೀನಿ. ಅದನ್ನು ನಿಮ್ಮ ಮನೆಯ ಮುಂಭಾಗದಲ್ಲಿ ಇಡಬೇಕು. ಬಿಳಿಯ ಚಂದನ, ಹೌದು ವೀಕ್ಷಕರೇ, ಬಿಳಿಯ ಅರಿಶಿಣ ಅಂತಲೂ ಕೂಡ ಕರೀತಾರೆ. ಈ ಬಿಳಿ ಅರಿಶಿಣ ಯಾರ ಮನೆಯಲ್ಲಿ ಇರುತ್ತದೋ, ಯಾರ ಮನೆಯಲ್ಲಿ ದೈವ ಅನುಗ್ರಹ ಇರುವುದಿಲ್ಲವೋ ಆ ಮನೆಯಲ್ಲಿ ಬಿಳಿಯ ಅರಿಶಿಣವನ್ನು ತಂದು ಇಡಬೇಕು. ಈ ಬಿಳಿ ಅರಿಶಿಣದಿಂದ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ವಾತಾವರಣಗಳು ಇರುವುದಿಲ್ಲ. ದುಡ್ಡನ್ನು ಆಯಸ್ಕದಂತೆ ಎಳೆಯುತ್ತದೆ. ಎಷ್ಟೋ ಕಷ್ಟದಿಂದ ಇರುವವರಿಗೆ ಈ ಬಿಳಿ ಅರಿಶಿಣವನ್ನು ಶ್ರೀ ಮಂಜುನಾಥ ಗುರುಗಳು ನೀಡುತ್ತಾರೆ. ಅವರು ನೀಡಿರುವಂತಹ ಈ ಬಿಳಿ ಅರಿಶಿಣವನ್ನು ತೆಗೆದುಕೊಂಡು ಬಂದು ಮನೆಯ ಮುಖ್ಯ ದ್ವಾರದ ಮೇಲೆ ಹಳದಿ ಬಟ್ಟೆಯಿಂದ ಬಿಗಿಯಾಗಿ ಕಟ್ಟಿ ಪ್ರತಿದಿನ ಅದಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾ ಬನ್ನಿ. ಮನೆಯ ವ್ಯಾಧಿಗಳು, ಮಾಟ ಮಂತ್ರಗಳು, ಗ್ರಹಚಾರ ದೋಷಗಳು ಮತ್ತು ನಿಮ್ಮ ಜೀವನದಲ್ಲಿ ಇರತಕ್ಕಂತಹ 7 ಬಿಳಿನ ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತದೆ. ಈ ಬಿಳಿ ಅರಿಶಿಣದ ಈ ಒಂದು ವಸ್ತು ನಿಮ್ಮ ಮನೆಯನ್ನು ನೇಗಿಲ ಯೋಗಿಯಂತೆ ಕಾಯುತ್ತದೆ. ಅಂದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದವಸ ಧಾನ್ಯಗಳು ಕಡಿಮೆ ಆಗುವುದಿಲ್ಲ. ಬಡವ ಕೂಡ ಕೋಟ್ಯಾಧಿಪತಿ ಆಗುತ್ತಾನೆ. ದುಡ್ಡಿನ ಮೂಲಗಳು ಹರಿದುಕೊಂಡು ನಿಮ್ಮ ಮನೆಯ ಬಾಗಿಲಿಗೆ ಬರುತ್ತದೆ. ಅಷ್ಟು ಐಶ್ವರ್ಯ ಸಿದ್ಧಿ ಆಗುತ್ತದೆ. ಬಿಳಿ ಅರಿಶಿಣವನ್ನು ಶ್ರೀ ಮಂಜುನಾಥ ಗುರುಗಳಿಂದ ಕೇಳಿ ಇವತ್ತೇ ಪಡೆದುಕೊಳ್ಳಿ. ಅವರು ನೀಡುವಂತಹ ಕೆಲವೊಂದು ಮಂತ್ರ ಉಪದೇಶಗಳನ್ನು ಹೇಳುತ್ತಾ ಪೂಜೆ ಮಾಡುತ್ತಾ ಬಂದರೆ ಮನೆಯ ಆರೋಗ್ಯದಲ್ಲಿ ಸುಧಾರಣೆಗಳು ಕಾಣಬರುತ್ತದೆ.